ಪ್ರಸನ್ನ ಸರ್, ಹೇಳಿ ಕಾವ್ಯ. ವಯಸ್ಸಾದ್ಮೇಲೆ ಆರಾಮಾಗಿ ರಿಟೈರ್ಡ್ ಆಗಿ ಫುಲ್ ಚಿಲ್ ಮಾಡ್ಬೋದಲ್ವಾ? ಇಲ್ಲ, ಹಂಗೇನಿಲ್ಲ. ವಯಸ್ಸಾದಮೇಲೆ ಎಷ್ಟೊಂದು ಜನ ಸಾಧನೆ ಮಾಡ್ತಾರೆ. ಒಂದು ಎಕ್ಸಾಂಪಲ್ ಹೇಳ್ತೀನಿ. KFC ಓನರ್ ಆರ್ಲ್ಯಾಂಡ್ ಸ್ಯಾಂಡರ್ಸ್ ಅಂತ ಅವನ ಹೆಸರು. ಅವನು ಅರೌಂಡ್ 68 ಏಜಲ್ಲಿ ಮಿಲಿಯನೇರ್ ಆದ. ಓ, ಹೆಂಗೆ ಅಂತ ಗೊತ್ತಾ? ಗೊತ್ತಿಲ್ಲ. ಹೆಂಗೆ ಅಂದರೆ ಅವನು ಒಂದು ಮಿಲ್ಟ್ರಿಲಿ ಕೆಲಸ ಮಾಡ್ತಾ ಇರ್ತಾನೆ ಆ್ಯಸ್ ಎ ಕುಕ್. ಅವನು ಮಿಲ್ಟ್ರಿಲಿ ಕೆಲಸ ಮಾಡಿ ಅವನು ಲಾಸ್ಟಲ್ಲಿ ರಿಟೈರ್ಡ್ ಆಗೋ ಮೂಮೆಂಟಲ್ಲಿ ಅವನಿಗೆ ಬರೀ ಅರೌಂಡ್ ಕಮ್ಮಿ ಡಾಲರ್ಸ್, ಅರೌಂಡ್ $100 $200, ಅದು ಎಕ್ಸಾಕ್ಟಾಗಿ ಗೊತ್ತಿಲ್ಲ, ಅಷ್ಟು ಡಾಲರ್ಸ್ ಸಿಗುತ್ತೆ ಅವನಿಗೆ. ಅದರಲ್ಲಿ ಅವನು ಅಷ್ಟೆಲ್ಲ ಕೆಲಸ ಮಾಡಿದ್ರು ನನಗೆ ಇಷ್ಟು ಮಾತ್ರ ಬಂದಿದೆಯಲ್ಲ ಅಮೌಂಟು ಅಂತ ತುಂಬ ಡಿಪ್ರೆಷನ್ಗೆ ಹೊಂಟೋಗ್ತಾನೆ ಆ ಏಜಲ್ಲಿ. ಆ ಏಜಲ್ಲಿ ಡಿಪ್ರೆಷನ್ಗೆ ಹೋದಾಗ ಬೇಜಾರಾಗೋಗುತ್ತೆ ಅವನಿಗೆ. ಏನು ನನ್ನ ಲೈಫೇ ಇಷ್ಟ ಆಗೋಯ್ತಲ್ಲ, ಎಷ್ಟೆಲ್ಲ ಏನು ಮಾಡಿದ್ರು ನನಗೆ ಬರೀ ಇಷ್ಟು ಕಮ್ಮಿ ಅಮೌಂಟ್ ಬಂತಲ್ಲ ಅಂತ. ಆಗೇನು ಮಾಡ್ತಾನೆ, ಒಂದಿನ ಅಡುಗೆ ಮನೆಯಲ್ಲಿ ಏನೋ ಒಂದು ಟ್ರೈ ಮಾಡ್ತಾ ಇರ್ತಾನೆ. ಅವನ ಚಿಕನ್ ಕೋಳಿ ತಂದೆ, ಕೋಳಿನ ಏನೇನೋ ಮಾಡ್ಕೊಂಡು. ಸೊ ಅದೊಂದಿನ ಅವರು ನೈಬರ್ ಏನು ಮಾಡ್ತಾನೆ, ಆ ನೈಬರ್ ಅವನ ಮನೆಗೆ ಇನ್ವೈಟ್ ಮಾಡಿರ್ತಾನೆ. ಅವ್ರು ಬರ್ತಾರೆ, ಬಂದು ಅದನ್ನು ಏನೋ ಟ್ರೈ ಮಾಡಿರ್ತಾನೆ, ಏನು ಅಂತ ಅವನಿಗೂ ಗೊತ್ತಿರಲ್ಲ. ಅದನ್ನು ಅವ್ನ ನೈಬರ್ ತಿಂತಾನೆ. ತಿಂದ ತಕ್ಷಣ ಒಂದು ಫುಲ್ ಹ್ಯಾಪಿ ಆಗೋಯ್ತಾನೆ ಅದನ್ನು ನೋಡಿ, ಏನಿದು ಸ್ಪೆಷಲಾಗಿ ಮಾಡಿದ್ಯಲ್ಲ ಅಂತ. ಅವನಿಂದ ಇನ್ನೊಬ್ಬಂಗೆ ಹೇಳ್ತಾನೆ, ಇನ್ನೊಬ್ಬ ಹೇಳ್ತಾನೆ. ಸೊ ಅವನಿಗೆ ಆರ್ಡರ್ಸ್ ಬರೋಕ್ಕೆ ಶುರು ಆಗುತ್ತೆ, ನಾನು ಅಮೌಂಟ್ ಕೊಡ್ತೀವಿ, ಈ ಥರ ಮಾಡ್ಕೊಂಡು ಕೊಡಿ ಅಂತ. ಸೊ ಇದನ್ನೇ ಅವ್ನು ಬಿಸ್ನೆಸ್ ಮಾಡ್ಕೊತಾನೆ. ಇದು ಯಾಕೆ ನಾನು ಮಾಡಿರೋದು ಇಷ್ಟ ಎಲ್ಲರಿಗೂ ಲೈಕ್ ಆಗ್ತಾಯಿದೆ ಅಂತ ಹೇಳಿ ಅವನಿಗೆ ಅದನ್ನು ಬ್ರ್ಯಾಂಡಾಗಿ ಮಾಡ್ತಾನೆ. KFC ಅಂತ ಒಂದು ಚಿಕ್ಕ ಸ್ಟೋರ್ ಥರ ಓಪನ್ ಮಾಡ್ತಾನೆ ರೋಡ್ ಸೈಡು. ಅದು ಹಿಟ್ಟಾಗಿ ಈಗ ಎಲ್ಲ ಸ್ಟಾಲ್ಸು ಎಲ್ಲ ದೇಶದಲ್ಲೂ ಬಂದಿದೆ. ಅವನು 68 ಏಜಲ್ಲಿ ಮಿಲಿಯನೇರ್ ಆಗ್ತಾನೆ ಎಲ್ಲ ಸ್ಟಾಲ್ಸಿಂದ. ಸೊ ಮೋರಲ್ ಆಫ್ ದ ಸ್ಟೋರೀಸ್, ಯಾವತ್ತೂ ನೆವರ್ ಗಿವ್ ಅಪ್ ಅಂತ ಅವನೇನೋ ಒಂದು ಟ್ರೈ ಮಾಡ್ತಾನೆ ಇರಬೇಕು. ಇಷ್ಟು ಬೇಜಾರು ಮಾಡ್ಕೋಬಾರ್ದು, ಏನಕ್ಕಂದ್ರೂ ಟ್ರೈ ಮಾಡ್ತಾ ಇರಬೇಕು ಟು ಇಂಪ್ರೂವ್. ಓಕೆ, ಥ್ಯಾಂಕ್ ಯು.